ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ತಪಸ್ಸು ಕಾಲದ 3ನೆಯ ವಾರ, ಮಾರ್ಚ್ 13, 2026, ಶುಕ್ರವಾರ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 12ನೇ ಅಧ್ಯಾಯ, 28ರಿಂದ 34ರವರೆಗಿನ ವಚನಗಳು. ಆ ಕಾಲದಲ್ಲಿ ಧರ್ಮಶಾಸ್ತ್ರಿಯೊಬ್ಬನು ಯೇಸು ಸ್ವಾಮಿ ಸದ್ದುಕಾಯರಿಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದನ್ನು ಮೆಚ್ಚಿ ಅವರ ಬಳಿಗೆ ಬಂದು, ಆಜ್ಞೆಗಳಲ್ಲೆಲ್ಲ ಪ್ರಪ್ರಥಮ ಆಜ್ಞೆ ಯಾವುದು ಎಂದು ಕೇಳಿದನು. ಯೇಸು ಅವನಿಗೆ, ಇಸ್ರಾಯೇಲ್ ಸಮಾಜವೇ ಕೇಳು. ನಮ್ಮ ದೇವರಾದ ಸರ್ವೇಶ್ವರ, ಏಕೈಕ ಸರ್ವೇಶ್ವರ, ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಇದೇ ಪ್ರಪ್ರಥಮ ಆಜ್ಞೆ. ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನೂ ಪ್ರೀತಿಸು. ಇದೇ 2ನೆಯ ಆಜ್ಞೆ. ಇವೆರಡು ಆಜ್ಞೆಗಳಿಗಿಂತ ಶ್ರೇಷ್ಠವಾದ ಆಜ್ಞೆ ಬೇರೊಂದೂ ಇಲ್ಲ ಎಂದರು. ಇದನ್ನು ಕೇಳಿದ ಆ ಧರ್ಮಶಾಸ್ತ್ರಿ, ಬೋಧಕರೇ, ಚೆನ್ನಾಗಿ ಹೇಳಿದಿರಿ. ದೇವರು ಒಬ್ಬರೇ, ಅವರ ಹೊರತು ಬೇರೆ ದೇವರಿಲ್ಲ ಎಂದು ನೀವು ಹೇಳಿದ್ದು ಸತ್ಯ. ಅವರನ್ನು ನಾವು ಪೂರ್ಣ ಹೃದಯದಿಂದಲೂ, ಪೂರ್ಣ ಜ್ಞಾನದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸತಕ್ಕದ್ದು. ಇದಲ್ಲದೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವಂತೆಯೇ ನಮ್ಮ ನೆರೆಯವರನ್ನು ಪ್ರೀತಿಸತಕ್ಕದ್ದು. ಇವು ಎಲ್ಲ ದಹನ ಬಲಿಗಳಿಗಿಂತಲೂ ಯಜ್ಞ ಯಗಾದಿಗಳಿಗಿಂತಲೂ ಎಷ್ಟು ಮೇಲಾದುವು ಎಂದನು. ಅವನ ವಿವೇಕಪೂರ್ಣ ಉತ್ತರವನ್ನು ಮೆಚ್ಚಿ ಯೇಸು, ನೀನು ದೇವರ ಸಾಮ್ರಾಜ್ಯದಿಂದ ದೂರವಿಲ್ಲ ಎಂದರು. ಇದಾದ ಬಳಿಕ ಯೇಸುವನ್ನು ಪ್ರಶ್ನಿಸುವುದಕ್ಕೆ ಯಾರೊಬ್ಬರೂ ಧೈರ್ಯಗೊಳ್ಳಲಿಲ್ಲ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಮನಪರಿವರ್ತನೆಗೊಂಡು ದೇವರೆಡೆಗೆ ಪ್ರೀತಿಯಿಂದ ಮರಳೋಣ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದಿನ ವಾಚನಗಳು ದೇವರ ಕಡೆಗೆ ಹಿಂದಿರುಗುವ ಮತ್ತು ಪರಿಪೂರ್ಣ ಪ್ರೀತಿಯ ಮಹತ್ವವನ್ನು ನಮಗೆ ತಿಳಿಯಪಡಿಸುತ್ತವೆ. ಪ್ರವಾದಿ ಹೋಶೇಯನ ಗ್ರಂಥ 14ನೇ ಅಧ್ಯಾಯ 1ರಿಂದ 9ರವರೆಗಿನ ವಚನಗಳು ನಮ್ಮನ್ನು ಪಶ್ಚಾತ್ತಾಪ ಮತ್ತು ದೇವರಲ್ಲಿಯ ಪುನರುಜ್ಜೀವನಕ್ಕೆ ಕರೆಯನ್ನು ನೀಡುತ್ತದೆ. ಮಾರ್ಕನ ಶುಭ ಸಂದೇಶ 12ನೇ ಅಧ್ಯಾಯ 28ರಿಂದ 34ರ ವಚನಗಳಲ್ಲಿ ಯೇಸು ನಮ್ಮನ್ನು ಪರಿಪೂರ್ಣ ಪ್ರೀತಿಯ ಜೀವನಕ್ಕೆ ಆಹ್ವಾನಿಸುತ್ತಾರೆ. ಪ್ರಿಯರೇ, ಇಂದಿನ ಮೊದಲನೇ ವಾಚನ ದೇವರ ಕಡೆಗೆ ಹಿಂದಿರುಗುವ ಆಹ್ವಾನದ ಬಗ್ಗೆ ನಮಗೆ ತಿಳಿಯಪಡಿಸುತ್ತದೆ. ಇಸ್ರಾಯೇಲ್ ಜನರು ತಮ್ಮ ಪಾಪಗಳ ನಿಮಿತ್ತ ಸರ್ವೇಶ್ವರ ದೇವರನ್ನು ತ್ಯಜಿಸಿ ಅವರಿಂದ ದೂರವಾಗಿದ್ದರು. ಹಾಗಾಗಿ ದೇವರು ಅವರನ್ನು ಮತ್ತೆ ತನ್ನೆಡೆಗೆ ಮರಳಲು, ಹಿಂದಿರುಗಲು ಪ್ರವಾದಿ ಹೋಶೇಯನ ಮೂಲಕ ತಿಳಿಸುತ್ತಾರೆ. ಸರ್ವೇಶ್ವರ ದೇವರು ಹೀಗೆನ್ನುತ್ತಾರೆ, ಇಸ್ರಾಯೇಲೇ, ನಿನ್ನ ಸರ್ವೇಶ್ವರನಾದ ದೇವರ ಬಳಿಗೆ ಹಿಂದಿರುಗು. ನಿನ್ನ ಪಾಪ ದ್ರೋಹಗಳೇ ನಿನ್ನ ಪತನಕ್ಕೆ ಕಾರಣ. 2ನೆಯದಾಗಿ, ಪರಿಹರಿಸುವೆನು ಜನರ ಭ್ರಷ್ಟತನವನ್ನು, ಪ್ರೀತಿಸುವೆನು ಮನಪೂರ್ವಕವಾಗಿ ಅವರನ್ನು. ಪ್ರಿಯರೇ, ದೇವರ ಮಹಾಕರುಣೆ ನಮ್ಮನ್ನು ನಮ್ಮ ಪಾಪಗಳಿಂದ, ತಪ್ಪುಗಳಿಂದ ಶುದ್ಧಗೊಳಿಸಲು ಸಿದ್ಧವಾಗಿದೆ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಹಾಗೂ 3ನೆಯದಾಗಿ, ಮನ ಪರಿವರ್ತನೆಯ ಮನಸ್ಸು ನಮಗೆ ದೇವರೊಂದಿಗೆ ಪುನಃ ಬಾಂಧವ್ಯವನ್ನು ಬೆಸೆಯಲು ನಮಗೆ ಸಹಾಯ ಮಾಡುತ್ತದೆ. ದೇವರು ನಮ್ಮನ್ನು ಪುನರುಜ್ಜೀವನಗೊಳಿಸುವರು, ಹೊಸ ಸೃಷ್ಟಿಗಳಾಗಿ ಬೆಳೆಸುವರು ಎಂಬುದಾಗಿ ಪ್ರವಾದಿ ಹೋಶೇಯನ ಗ್ರಂಥದಿಂದ ತಿಳಿದುಕೊಳ್ಳಬಹುದು. ಪ್ರಿಯರೇ, ಮಾರ್ಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 28ರಿಂದ 34ರವರೆಗಿನ ವಚನಗಳು ಪರಿಪೂರ್ಣ ಪ್ರೀತಿಯ ಮಹತ್ವದ ಬಗ್ಗೆ ನಮಗೆ ತಿಳಿಯಪಡಿಸುತ್ತದೆ. ಒಬ್ಬ ಧರ್ಮಶಾಸ್ತ್ರಿಯು ಯೇಸುವನ್ನು ಆಜ್ಞೆಗಳಲ್ಲೆಲ್ಲ ಪ್ರಪ್ರಥಮ ಆಜ್ಞೆ ಯಾವುದು ಎಂದು ಕೇಳಿದ. ಅದಕ್ಕೆ ಯೇಸು, ಇಸ್ರಾಯೇಲ್ ಜನಾಂಗವೇ ಕೇಳು. ನಮ್ಮ ದೇವರಾದ ಸರ್ವೇಶ್ವರ, ಏಕೈಕ ಸರ್ವೇಶ್ವರ, ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಹಾಗೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಇದೇ ಪ್ರಪ್ರಥಮ ಆಜ್ಞೆ. ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬುದಾಗಿ ತಿಳಿಯಪಡಿಸುತ್ತದೆ. ಇದೇ 2ನೆಯ ಆಜ್ಞೆ. ಇವೆರಡು ಆಜ್ಞೆಗಳಿಗಿಂತ ಶ್ರೇಷ್ಠವಾದ ಆಜ್ಞೆ ಬೇರೊಂದಿಲ್ಲ ಎಂದು ಇಂದಿನ ಶುಭ ಸಂದೇಶದಲ್ಲಿ ಯೇಸು ನುಡಿಯುತ್ತಾರೆ. ಪ್ರಿಯರೇ, ಈ 2 ವಾಕ್ಯಗಳು ಇಡೀ ಪವಿತ್ರ ಗ್ರಂಥದ ಸಾರವಾಗಿದೆ. ದೇವರನ್ನು ಪ್ರೀತಿಸುವುದು, ನಮ್ಮ ನೆರೆಯವನನ್ನು ಪ್ರೀತಿಸುವುದು ಮಾತ್ರ ದೇವರ ರಾಜ್ಯಕ್ಕೆ ಸೇರುವ ಮಾರ್ಗವಾಗಿದೆ. ನಮ್ಮ ಪ್ರಾರ್ಥನೆ ಮತ್ತು ಉಪವಾಸವು ನಿಜವಾದ ಪ್ರೀತಿಯಿಂದ ಕೂಡಿರಲಿ. ದೇವರ ಪ್ರೀತಿ ನಮ್ಮ ಹೃದಯದಲ್ಲಿ ಪರಿವರ್ತನೆ ತರಲಿ. ಪ್ರಿಯರೇ, ನಾವು ಸಹಾನುಭೂತಿಯಿಂದ ಇತರರೊಂದಿಗೆ ನ್ಯಾಯಯುತವಾಗಿಯೂ ಪ್ರೀತಿಯುತವಾಗಿಯೂ ಬದುಕಬೇಕಾಗಿದೆ. ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಲು ಸಿದ್ಧರಿದ್ದಾರೆ. ನಾವು ಮಾಡಬೇಕಾದುದಾದರೂ ಏನು? ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಮನಪರಿವರ್ತನೆ ಹೊಂದಿ ಪರಿಪೂರ್ಣ ಪ್ರೀತಿಯ ಜೀವನವನ್ನು ಅನುಸರಿಸಬೇಕು. ನಾವು ದೇವರನ್ನು ಸಂಪೂರ್ಣವಾಗಿ ಪ್ರೀತಿಸಬೇಕು ಮತ್ತು ನಮ್ಮ ನೆರೆಯವರನ್ನು ನಮ್ಮಂತೆಯೇ ಪ್ರೀತಿಸಬೇಕಾಗಿದೆ. ಅದೇ ಪರಿಪೂರ್ಣ ಪ್ರೀತಿಯ ಬದುಕಾಗಿದೆ. ಪ್ರಿಯರೇ, ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ,
ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.